ಪೊಲೀಸ್ ಇಲಾಖೆಯಲ್ಲಿ ಇವತ್ತಿಗೂ ಕೂಡ ರಾಜಕೀಯ ಹಸ್ತಕ್ಷೇಪ ಅದು ಸರಿನಾ ನಿಮಗಿತ್ತ? ನೋಡಿ, ಇವತ್ತು ಪೊಲೀಸ್ ಅಂತ ಇಲ್ಲ, ಎಸ್ಪೆಷಲಿ ಅಲ್ಲಲ್ಲ ನನ್ನ ಡಿಸಿಪ್ಲಿನರಿ ಫೋರ್ಸ್ ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಸರಿನಾ? ಸರಿಯಲ್ಲ ಅರವಿಂದ್. ನನ್ನ ಪ್ರಕಾರ ಇವತ್ತಿನ ಪೊಲೀಸ್ ಇಲ್ಲ, ಪೊಲಿಟಿಕಲ್ ಪೊಲೀಸ್ ಆಗೋಗ್ಬಿಟ್ಟಿದ್ದಾರೆ. ಪೊಲಿಟಿಕಲ್ ಪೊಲೀಸ್ ಭಾಳ ಬೇಜಾರಲ್ಲಿ ಹೇಳ್ತೀನಿ. ನಾವು ಸೇರಿದಾಗ ಅರವಿಂದ್, ನಾನು 77ಕ್ಕೆ ಸೇರಿದ್ದು. 86ರಲ್ಲಿ ಐ ವಾಸ್ ಸಬ್ ಇನ್ಸ್ಪೆಕ್ಟರ್ ಇನ್ ವಯಲ್ಕಾವಲ್. ಅಲ್ಲಿ ನಮ್ಮ ಆಳ್ವ ಅವರು, ಎಂಥ ಆಳ್ವ, ನಮ್ಮ MLA ಅವರು, ವೆರಿ ಸ್ಟ್ರಾಂಗ್ ಪೊಲಿಟಿಕಲ್ ಪರ್ಸನ್. ಅವ್ರಿಗೆ CM ಆಗೋ ಚಾನ್ಸಸ್ ಇತ್ತು. ಸದಾಶಿವ ನಗರದಲ್ಲಿ ಮನೆ ಅವ್ರದ್ದು, ಜೀವರಾಜ್ ಆಳ್ವ. ನೀವು ಹೇಳೋದು ಅವ್ರ ಸ್ಟೇಷನ್ಗೇನ ಬಂದರೆ ಅವ್ರ ವಿಸಿಟಿಂಗ್ ಕಾರ್ಡ್ನ ಸೆಂಟ್ರಿಗೆ ಕೊಡೋರು. ನೋಡಪ್ಪ ಸಬ್ ಇನ್ಸ್ಪೆಕ್ಟರ್ ಕೊಡಿ, ನಾನು ಸಬ್ ಇನ್ಸ್ಪೆಕ್ಟರ್ ಅವಾಗ, ನಾಟ್ ಇವನ್ ಇನ್ಸ್ಪೆಕ್ಟರ್, ಕರಿಯ ಕೇಳಪ್ಪ ಫ್ರೀ ಆದಮೇಲೆ ಅಂತ. ದಟ್ ವಾಸ್ ದ ರಿಲೇಷನ್ಶಿಪ್ ಬಿಟ್ವೀನ್ MLA ಆ್ಯಂಡ್ ಎ ಸಬ್ ಇನ್ಸ್ಪೆಕ್ಟರ್. ಸೊ ಪೊಲೀಸ್ನ ಬಗ್ಗೆ ಪಾಲಿಟಿಕ್ಸಿಗೆ ಅಷ್ಟೊಂದು ಭಯ. ಈಗಿನ ಯಾರು ಟಾಪ್ ಕ್ಲಾಸಲ್ಲಿ ಇದ್ದಾರಲ್ಲ ಅವ್ರಿಗೆಲ್ಲ ಪೊಲೀಸ್ನವರು ಅಂದ್ರೆ ಭಯ ಇದ್ದ ಪೊಲಿಟಿಕಲ್ ಯಾರೋ ಇರೋದು. ಇವತ್ತು ಒಂದು ಕಮಿಷನರ್ದು DG ಪೋಸ್ಟಿಂಗ್ ಮಾಡೋಷ್ಟು ಪವರ್ ಅವ್ರಿಗೆ ಸಿಕ್ಕಿಬಿಟ್ಟು, ಪೋಸ್ಟಿಂಗ್ ಹ್ಯಾಸ್ ಟೇಕನ್ ದಿ ಪವರ್ ಆಫ್ ದ ಪೊಲೀಸ್ ಆಫೀಸರ್ಸ್. ಅಷ್ಟೇ ಆಗಿರೋದು. ನಮ್ಮಲ್ಲಿ DCP ಕಮಿಷನರ್ಗೆ ಗೊತ್ತಿತ್ತು ಯಾವ ಪ್ಲೇಸ್ಗೆ ಯಾವ ಪೊಲೀಸ್ ಆಫೀಸ್ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡೆಫಿನೆಟ್ಲಿ ಹೌದು. ಅದಿಲ್ವಲ್ಲ ಈಗ? ಅದಿಲ್ಲ. ಈಗ ಏನಾಗ್ಬಿಡ್ತು. ಬಟ್ ಒಂದು ಅರವಿಂದ್, ಇವತ್ತು ನೋಡಿ, ಈ ಧರ್ಮಸ್ಥಳದ ಕೇಸ್ ಎತ್ತುಗಳು ಯಾವುದೇ ಫೇಲ್ಯೂರ್ಸ್ ಆಗ್ತಾ ಇರೋದು ನೋಡಿದ್ರೆ ಬಿಕಾಸ್ ಆಫ್ ದ ಇಂಟರ್ಫಿಯರೆನ್ಸ್ ಆಫ್ ಪಾಲಿಟಿಕ್ಸ್ ವಿತ್ ದ ಪೊಲೀಸ್. ಪೊಲೀಸು ಆಟೋನಮಸ್ ಬಾಡಿ ಅಂತ ಆಗಿಬಿಟ್ರೆ, ಸೆಪರೇಟ್ ಆಗಿಬಿಟ್ರೆ, ಪೋಸ್ಟಿಂಗ್ ಕೈ ಹಾಕದೇ ಇದ್ದರೆ ನೋಡಿ ಹೇಗಿರುತ್ತೆ ಅಡ್ಮಿನಿಸ್ಟ್ರೇಷನ್ ಅಂತ.